ತುಂಬ ತುಂಬ ಬೇಜಾರು. ನಮಗೇನು ಮಾಡೋದು, ಅನಿವಾರ್ಯ, ಸಹಿಸ್ಕೊಳ್ಳೇಬೇಕು. ಹೋದವ್ರು ಮತ್ತೆ ಬರೋದಿಲ್ಲ. ಅದಕ್ಕೆ ನಾವು ಆದಷ್ಟು ಜಾಗ್ರತೆ ಮಾಡಿದ್ವಿ, ಬೇಡ ಹೋಗಬೇಡವಾ ಅಂತ. ಇಲ್ಲಮ್ಮ ಎಲ್ಲರೂ ಹೋಗಿ ಬಂದಿದ್ದಾರೆ ನನ್ನ ಫ್ರೆಂಡ್ಸ್ ಎಲ್ಲ, ಅದಕ್ಕೆ ನಾನು ಹೋಗ್ತೀನಿ ಅಂಥೇಳಿ ಹೋದ. ಬರ್ತಾನೆ ಅಂದ್ಕೊಂಡ್ರೆ ಈ ಥರ ಶಾಕಿಂಗ್ ನ್ಯೂಸ್ ಬಂದು ನಮ್ಮ ಮನಸ್ಸು ನಂಬಲೇ ಇಲ್ಲ ಬರ್ತಾನವನು. ನಿಮ್ಮ ಹಂಗೆ ಇಲ್ಲ ಇದ್ರೆಲ್ಲ ಹೋಗೋರು ಬನ್ನೋರು ಯಾವಾಗಲೂ ಮೋಟ್ರ್ ಬೈಕಲ್ಲಿ ಓಡಾಡೋದು, ಬರ್ತಾನೆ ಅಂತಲೇ ಅಂದ್ಕೊಂಡಿದ್ವಿ. ಕೊಡೋದು ನೋಡ್ತೀವಿ ಈ ಥರ ನ್ಯೂಸ್ ಬಂದು ಕೂಡಲೇ ನಂಬಕ್ಕೆ 1 ತಿಂಗಳು ಬೇಕಾಗಿದೆ ನನ್ನ ಮನಸ್ಸು. ಇಲ್ಲ ಬರ್ತಾನೆ ಅಂತಲೇ. ಆಮೇಲೆ ವಾಸ್ತವತೆ ಅರಿವಾಯಿತು. ಇನ್ನು ಓದೋರು ಹೆಂಗೂ ಬರೋದಿಲ್ಲ, ಮುಗೀತು, ಹೋಗಿದ್ದಾರೆ. ಎಲ್ಲರಿಗೂ ನಮ್ಮ ಥರನೇ ಕಷ್ಟ ಇರುತ್ತೆ ಪಾಪ. ಎಲ್ಲ ಈ ನಮ್ಮ ದೇಶದಲ್ಲಿ ಎಲ್ಲ ಗಂಡಸರು ದುಡಿಯೋರು, ಹೆಂಗಸರು ಮನೆ ಕೆಲಸ ಮಾಡ್ಕೊಂಡಿರೋರು, ಆ ಥರ ಸಂಸಾರ ಓರಿಯೆಂಟೆಡ್ ಅಲ್ವ ನಮ್ಮ ದೇಶದಲ್ಲಿ. ಅವರ ಶತ್ರು ರಾಷ್ಟ್ರದಲ್ಲಿ ಇಂಟೆನ್ಷನ್ ಹಾಗೆ ಇತ್ತೇನೋ, ಈ ಸಂಸಾರಸ್ಥರನ್ನ ಹೊಡೆದ್ರೆ ಅವ್ರಿಗೆ ಚೆನ್ನಾಗಿ ಪ್ರಭಾವ ಬೀರುತ್ತೆ ಅಂತ ಅಂದ್ಕೊಂಡಿದ್ರೋ ಏನೋ. ಅವ್ರ ಇಚ್ಛೆ ಹಾಗೆ ಆಗಿದೆ. ಆದರೂ ನಮ್ಮ ಪ್ರಧಾನಮಂತ್ರಿಗಳು ಬಿಡಲಿಲ್ಲ. ಅವರು ರಿಟಲೇಟ್ ಮಾಡಿ ನಮಗೆ ಏನೋ ಒಂದು ಸ್ವಲ್ಪ ಸಮಾಧಾನ. ಮಗ ಬರೆದಿದ್ರು ಏನೋ ಅವ್ರಿಗೆ ಪ್ರತಿಕಾರ ತೀರಿಸಿದ್ರಲ್ಲ ಅಂತ ಏನೋ ಒಂದು ಸಮಾಧಾನ ಅಷ್ಟೇ, ಅಲ್ಪ ಸಮಾಧಾನ. ಸರ್ಕಾರ ಸೈನಿಕರು ಅದಕ್ಕೆ ತಕ್ಕ ಪ್ರತ್ಯುತ್ತರ ಕೊಟ್ಟಿದ್ದಾರೆ. ತುಂಬ ಎದುರಲ್ಲೂ ಇಬ್ಬರು ಲೇಡೀಸು. ಇನ್ನೆಷ್ಟು ಧೈರ್ಯವಂತರು ಇರ್ಬೋದಪ್ಪ. ನಮ್ಗೆ ಇಲ್ಲೇ ಯಾರನ್ನ ಕಂಡ್ರೆ ಭಯ ಆಗುತ್ತೆ, ಪ್ರತ್ಯುತ್ತರನ ಕಂಡ್ರೆ. ಅವ್ರು ಹೆಂಗೆ ಹೋಗಿ ಬಂದಿದ್ದಾರೆ ಅಂತ ತುಂಬ ಹೆಮ್ಮೆ ಇದೆ. ನಮ್ಮ ದೇಶದ ಲೇಡೀಸ್ ಮೇಲೆ, ನಾರಿ ಶಕ್ತಿ ಮೇಲೆ ಧೈರ್ಯ ಇದೆ, ಹೆಮ್ಮೆ ಆಯಿತು ಅದನ್ನು ನೋಡಿಬಿಟ್ಟು. ಖುಷಿ ಅನ್ನೋದಕ್ಕಿಂತ ನಮಗೊಂಥರ ದೃಢತೆ ಬಂತು. ಇರ್ಬೋದಪ್ಪ ಹೇಗೋ ನಮ್ಮ ದೇಶದಲ್ಲಿ ಅಂತ. ನೆನಪು ಹೋಗೋದಿಲ್ಲ. ನಾವು ಸಾಯಿ ತನಕನೂ ಇರುತ್ತೆ. ದಿನ ಬೆಳಗ್ಗೆ ಎದ್ದು ಕೂಡಲೇ ನೆನಪಾಗುತ್ತೆ. ರಾತ್ರಿ ಮಲಗಿದಾಗ ಮರ್ತೋಗ್ಬಿಟ್ಟಿರುತ್ತೆ, ಈ ಪ್ರಪಂಚನೇ ಮರ್ತೋಗಿರುತ್ತೆ. ಬೆಳಗ್ಗೆ ನೆನಪಾಗುತ್ತೆ ಏನೇನೇನು ಅಯ್ಯೋ ಹೀಗೆ ಅಂತ. ಒಂದು ಸರಿ ಪೆಚ್ಚಾಗತ್ತೆ, ಮತ್ತು ಸರಿ ಮಾಡ್ಕೊಂಡು ಹೋಗಲೇಬೇಕಲ್ವಾ, ಅನಿವಾರ್ಯತೆ ಅಂತ ನಾವು ಏನೋ ಸರಿ ಮಾಡಿಕೊಂಡು ಹೋಗ್ತಾ ಇದ್ದೀವಿ. ಎಲ್ಲರೂ ಜೀವನ ಸಾಗಿಸ್ತಾ ಇದ್ದೀವಿ. ಎಲ್ಲ ಚೆನ್ನಾಗಿ ಅವರವ್ರ ವೃತ್ತಿ ಮೇಲೆ ಕಾನ್ಸಂಟ್ರೇಷನ್ ಮಾಡಿದ್ದಾರೆ ಅವರು. ಅದರಿಂದ ಅವರು ಈ ದುಃಖನ ಮರಿತಾ ಇದ್ದಾರೆ. ಅವಳಿಗೆ ಪುರ್ಸೊತ್ತಿರಲ್ಲ, ಗೋಡನ್ ಮ್ಯಾನೇಜರ್ ಹಾಕಿದ್ದಾರೆ. ಚೆನ್ನಾಗಿ ವರ್ಕ್ ಮಾಡ್ತಾಳೆ ಅವಳು. ಮೊಮ್ಮಗ ಓದ್ತಾ ಇದ್ದಾನೆ RV ಕಾಲೇಜಲ್ಲಿ ಬೆಂಗಳೂರಿನಲ್ಲಿ. ಅವನು ವಿದ್ಯಾಭ್ಯಾಸದ ಮೇಲೆ ಗಮನ ಕೊಟ್ಟಿದ್ದಾನೆ, ಚೆನ್ನಾಗಿ ಓದ್ತಾನೆ. ಇಲ್ಲಿರುವಾಗಲೂ ನಾವೆಲ್ಲ ಯಾವುದು ಬೇರೆ ಇದಕ್ಕೆಲ್ಲ ಹೋಗೋರೇ ಇಲ್ಲ. ನಾವಾಯ್ತು, ನಮ್ಮ ಪಾಡಾಯಿತು, ಎಲೆಮರೆ ಕಾಯ್ತಾರ ಇರೋರು ನಾವು ಅಂತ ನಮಗೆ ಬಂತು ಈ ಥರ ಕಷ್ಟ. ಎಷ್ಟೋ ದೇವರು ದಿಂಡ್ರಲ್ಲೇ ನೆನೆಸ್ದಾಗ ಒಂದು ಸಾರಿ ಬೇಜಾರಾಗುತ್ತೆ, ಯಾರೂ ಕಾಪಾಡಲಿಲ್ವಲ್ಲ ಅಂತ. ನಾವು ಇದು ಇಂಗ್ಲೀಷ್ ಇದೆ, ನಾವು ಇದನ್ನು ಉಪಯೋಗಿಸಲ್ಲ. ನಮ್ಗೆ ಕನ್ನಡದೇ ಬೇಕು. ಕನ್ನಡದಲ್ಲಿ ನಾವು ಪಂಚಾಂಗದಲ್ಲಿ ಯಾವತ್ತು ಆ ಸತ್ತಿದ ದಿವಸ ಏನು ದಶಮಿ ಇದೆ, ದಶಮಿ ದಿವಸ ಮಾಡಿದ್ವಿ. 10 ದಿನದ ಹಿಂದೆನೇ ನಮ್ದು ಆಯಿತು. ಶಂಕರ ಕೃಪದಲ್ಲೇ ಎಲ್ಲ ಮಾಡಿದ್ವಿ. ನಮ್ಮದು ವರ್ಷ ಮಾಸಿಕ ಅಂತ ಒಂದು ಬರುತ್ತೆ. ನಾವು ಅದು ಪ್ರತಿ ತಿಂಗಳು ಮಾಡಬೇಕಾಗಿರುತ್ತೆ. ಇಲ್ಲಿ ಅನಿವಾರ್ಯ ಕಾರಣದಿಂದ ಮಾಡೋಕ್ಕಾಗಲ್ಲ. ಹಳ್ಳಿಲೆಲ್ಲ ಮಾಡ್ತೀವಿ, ಇಲ್ಲಿ ಮಾಡೋಕ್ಕಾಗಲ್ಲ ಪೇಟೆಯಲ್ಲಿ. ಅದಕ್ಕೆ ಅದನ್ನು ಮಾಡಿಸ್ಬಿಟ್ಟು ನೆಕ್ಸ್ಟ್ ಡೇ ವರ್ಷಾಂತಕ ಅಂತ ಮಾಡಿಸಿದ್ವಿ. ನೆಂಟರು ಇಷ್ಟರೆಲ್ಲರೂ ಬಂದಿದ್ದರು. 100 ಜನಕ್ಕೆ ಊಟ ಹಾಕಿದ್ವಿ, ಸಂತರ್ಪಣೆ ಮಾಡಿದ್ವಿ. ಆಯಿತು, ಅವರೆಲ್ಲ ಚೆನ್ನಾಗಿ ನಿಭಾಯಿಸ್ಕೊಟ್ರು ಅವರು, ಶಂಕರ ಕೃಪದವರು. ಇನ್ನು ಮುಂದಿನ ವರ್ಷನೇ, ಇನ್ನು ಏಪ್ರಿಲ್ ತಿಂಗಳಿಗೆ ಮತ್ತೆ ವೈದಿಕ ಅಂತ ಮಾಡ್ತೀವಿ. ಅದು ನಮಗೆ ನಂಬಿಕೆ ಇಲ್ದಿದ್ರು ನಾವು ಅದು ಮಾಡಲೇಬೇಕು. ನಮ್ಮ ಹಿರಿಯರು ಯಾತಕ್ಕೆ ಮಾಡ್ಕೊಂಬಂದಿದ್ದಾರೆ, ಏನೋ ಅವರ ಅನುಭವ ಸಿದ್ಧಾಂತದಿಂದ ಮಾಡ್ಕೊಂಬಂದಿದ್ದಾರೆ. ಅದಕ್ಕೆ ನಾವು ಅದನ್ನು ಅವ್ರು ಹೇಳ್ದಂಗೆ ಫಾಲೋ ಮಾಡ್ತೀವಿ, ಹಿರಿಯರು ಹೇಳ್ದಂಗೆ ಫಾಲೋ ಮಾಡ್ತೀವಿ. ಎಲ್ಲ ಥರ ನಡ್ಕೊಂಡಿದ್ದಾರೆ ಪಾಪ, ಏನೂ ತೊಂದರೆ ಆಗಲಿಲ್ಲ. ಎಲ್ಲ ಅವ್ರು ಹೇಳ್ದಾಗೆ ಮಾಡಿದ್ದಾರೆ. ಅಕ್ಕನ ಮಗ ನಮ್ಮ ತಾಯಿ ಮನೆಗೆ ಫಸ್ಟ್ ಹುಟ್ಟಿದ ಮೊಮ್ಮಗ ಅವನೇ ಆಗಿದ್ದ. ನಾನು ಅವಾಗ ಅವನು ಹುಟ್ಟೋ ಟೈಮಲ್ಲಿ ನಾನು ಅಲ್ಲ ಇದ್ದಂಗೆ, ಮದುವೆ ಆಗಿರಲಿಲ್ಲ. ಹಾಗಾಗಿ ನಮ್ಮ ಮನೆಯ ಒಂದು ತಾಯಿ ಮನೆಗೆ ಅಷ್ಟು ಇಷ್ಟವಾಗಿರುವಂಥ ಮೊಮ್ಮಗ ಆಗಿದ್ದ, ಮೊದಲು ಹುಟ್ಟಿದ ಮೊಮ್ಮಗ. ಹಾಗಾಗಿ ಅದೇ ಮುಂದುವರ್ಕೊಂಬಂದು ನಮ್ಮ ಮದುವೆಯಾಗಿ ನಾನು ಇವಳು ಒಟ್ಟಿಗೆ ಶಿವಮೊಗ್ಗದಲ್ಲೇ ಇದ್ವಿ, ಹೆಚ್ಚು ಕಡಿಮೆ ಶಿವಮೊಗ್ಗದಲ್ಲೇ ಇಬ್ಬರಿಂದ. ಅವನು ಅಲ್ಲಿ ಇಲ್ಲಿ ಓಡಾಡ್ಕೊಂಡಿದ್ದ. ಆಮೇಲೆ ಭಾವ ಅವ್ರಿಗೆ ಟ್ರಾನ್ಸ್ಫರ್ ಆಗ್ತಾಯಿತ್ತು ನಮ್ಮ ಇವ್ರ ಯಜಮಾನ್ರಿಗೆ. ಹಂಗಾಗಿ ರಜೆ ಬಂದಾಗ ನಮ್ಮಲ್ಲಿಗೆ ಬಂದಿರ್ತಿದ್ರು ಎಲ್ಲರೂ. ನಮ್ಮಲ್ಲಿ ಅರ್ಧ ಭಾಗ ನಮ್ಮಲ್ಲೂ ಬೆಳೆದಿಯಾನೆ. ಆಮೇಲೆ ನಮ್ಮ ಯಜಮಾನ್ರ ಜೊತೆ ಇಂಡಸ್ಟ್ರಿಲು ಅವನೊಂದು ಎಜುಕೇಷನ್ ಮುಗಿದ ಮೇಲೆ ಇಂಡಸ್ಟ್ರಿಗೆ ಸೇರಿಸ್ಕೊಂಡಿದ್ವಿ. ಆಮೇಲೆ ಇಂಡಸ್ಟ್ರಿ ನಮ್ಮನೇಲಿ ಏಜ್ ಆಯಿತು ಅಂತ ಕ್ಲೋಸ್ ಮಾಡಿದ್ವಿ. ಆಮೇಲೆ ರಿಯಲ್ ಎಸ್ಟೇಟ್ ಮಾಡೋಕ್ಕೆ ಶುರು ಮಾಡ್ದೆ. ಅದ್ರಲ್ಲಿ ಚೆನ್ನಾಗಾದ. ಒಟ್ಟು ಆ್ಯಕ್ಟಿವ್ ಹುಡುಗ. ಏನೇ ನಮ್ಮಲ್ಲಿ ಅಥವಾ ಎಲ್ಲಿ ನಮ್ಮ ಫ್ಯಾಮಿಲಿಯಲ್ಲಿ ಏನೇ ಪ್ರೋಗ್ರಾಮ್ ಆದರೂ ಅವನ ನೇತೃತ್ವದಲ್ಲೇ ನಡೆದಂಗೆ ಖುಷಿಯಿಂದ ಸಹಜವಾಗಿ ಓಡಾಡ್ಕೊಂಡು ಸಹಾಯ ಮಾಡೋದು. ನಮಗೂ ಇವಳಿಗಲ್ಲದೆ ನನಗೆ ಏನು ಬೇಕಾದ್ರೂ ತಂದು ಕೊಡ್ತಿದ್ದ. ಅಷ್ಟು 1 ವರ್ಷ ಅಲ್ಲ, ಯುಗ ಆದಂಗೆ ಆಗ್ತಿದೆ ಅದು.
ಇವಳಿಗೆ ಎಷ್ಟು ಆಗ್ತಿದೆಯೋ ಅಷ್ಟೇ ನಮಗೂ ಆಗ್ತಾ ಇದೆ. ಒಂಥರ ಮರೀಲಿಕ್ಕೆ ಕಷ್ಟ ಅದು. ನಂತರ ಈಗ ನೆನಪಾದಾಗಲಿಲ್ಲ, ಅಯ್ಯೋ ಹೌದಲ್ಲ, ಈ ಫೋಟೋಸ್ ಎಲ್ಲ ನೋಡ್ತಾ ಇರ್ತೀವಿ, ಅವಾಗ ನೆನಪಾಗ್ತಿರುತ್ತೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.